ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನನಗೆ ಆರ್ಡರ್ ಮಾಡೋದಕ್ಕೆ ನೀನು ಯಾರೇ? ನಾನು ಈ ಮನೆ ಸೊಸೆ, ಕರ್ಣ ಸರ್ ಹೆಂಡ್ತಿ. ನಿನಗೆ ಅದಕ್ಕೆ ಆಗ್ಬೇಕು ಅಂತ ಬೆಳಗ್ಗೆನೆ ಹೇಳ್ದೆ ತಾನೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಹೇಗೆ ಅಂತ ಕೋಚಿಂಗ್ ತಗೊಂಡ್ ಬಾ. ಅಮ್ಮ ತಾಯಿ ಬಿಟ್ರೆ ಈ ಮನೇಲಿ ಎಲ್ಲರೂ ಬಾಯಿ ಮುಚ್ಚಿಸ್ತೀಯ ನೀನು ಅಲ್ವಾ? ಸುಮ್ಮಿ, ಯಾಕೆ ನಿಧಿ ಮೇಲೆ ಹೀಗೆ ರೇಗಾಡ್ತಿದ್ಯಾ? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಈ ಥರ ಆಪಾದನೆ ಎಲ್ಲ ಮಾಡಬಾರ್ದು. ಇವಳು ಬಣ್ಣ ಏನು ಅಂತ ನೋಡಾಗಿದೆ ಬಿಡು. ಸತ್ಯ ಏನು ಅಂದ್ರೆ ಇವಳು ಈ ಮನೆಗೆ ಬಂದ್ಮೇಲೆ ಹೀಗೆಲ್ಲ ಆಗ್ತಾ ಇರೋದು. ಇವಳು ಈ ಮನೆಗೆ ಕಾಲಿಟ್ಟು ಮುಹೂರ್ತನೇ ಸರಿ ಇಲ್ಲ. ಐ ಟೋಟಲಿ ಅಗ್ರಿ ವಿತ್ ದಿಸ್. ಹಾಸ್ಪಿಟಲ್ನ ಹಾಳು ಮಾಡಿದ್ ಸಾಕಾಗಿಲ್ಲ ಅಂತ ಮನೆ ಒಳಗಡೆನೂ ಬಗ್ಗುರ್ಸ್ಕೊಂಡಿದ್ದಾಳೆ. ಸಂಜು ಚಿಕ್ಕಮ್ಮ, ಸ್ಟಾಪ್ ದಿಸ್. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಯಾರು ನಿಧಿಗೇನು ಕೆಟ್ಟದಾಗ ಹೇಳಬೇಡಿ. ಸಂಜು, ಮಾತಾಡ್ಬೇಕಾರೆ ಮಾತಿನ ಮೇಲೆ ನಿಗಾ ಇರಿ. ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ. ಎಷ್ಟು ಹೇಳಿದ್ರು ನಿನ್ನ ತಲೆಯಲ್ಲಿರೋ ಕೊಳಕು ಹೋಗೋದಿಲ್ಲ ಅಲ್ವಾ? ಅಜ್ಜಿ, ನೀವು ನನ್ಗೆ ಏನು ಬೇಕಾದ್ರೂ ಹೇಳಿ. ನಾನು ವೇಸ್ಟ್ ಫೇಲೋ, ನಾನೇ ಏಕಂತನಾದ್ರೂ ಕರೀರಿ, ಐ ಡೋಂಟ್ ಕೇರ್. ತಾತ ಇವನಿಗೆ ಆಸ್ತಿ ಬರ್ಕೊಟ್ಟಿದಾರಲ್ಲ, ಅದಕ್ಕೆ ನಮ್ಮನ್ನೆಲ್ಲ ನಿಮ್ ಕಾಲಡಿ ಹಾಕೊಂಡು ತುಳಿತಾ ಇರೋದು. ನಾವ್ ಎಷ್ಟು ಖರ್ಚು ಮಾಡಬೇಕು ಮಾಡಬಾರ್ದು ಅಂತ ಹೇಳಕ್ಕೆ ಇವನ್ ಯಾರು? ತಿನ್ನು ಅನ್ನಕ್ಕೂ ಇವನಿಂದ ಪರ್ಮಿಷನ್ ತಗೊಬೇಕಾ? ಇವನು ನಿನ್ನ ಅಣ್ಣ. ಹೇಳಬೇಕು ಅಂದ್ರೆ ಈ ಮನೆ ಯಜಮಾನ. ತಿನ್ನು ಅನ್ನ ಅಂತ ಹೇಳಿದಲ್ಲ, ಅದು ಬರ್ತಾ ಇರೋದು ಇವನ್ ದುಡಿಮೆಯಿಂದ. ಅಷ್ಟಕ್ಕೂ ಕರ್ಣ ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ. ಇನ್ನು ಇನ್ ಪರ್ಮಿಷನ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಐ ಕಾಂಟ್. ನೆವರ್ ಇನ್ ದಿಸ್ ಲೈಫ್ ಟೈಮ್. ನನಗಿವತ್ತೊಂದು ವಿಷಯ ಫೈನಲ್ ಆಗ್ಲೇಬೇಕು. ನನ್ನ ಪಾಲಿಗೆ ಏನು ಆಸ್ತಿ ಬರಬೇಕು ಅದನ್ನ ಸುಮ್ಮನೆ ನನಗೆ ಕೊಟ್ಬಿಡಿ. ನಾನು ಬೇರೆ ಇನ್ನೇನು ಕೇಳಕ್ ಹೋಗಲ್ಲ. ಆಮೇಲೆ ನನ್ನ ಪಾಡಿಗೆ ನಾನಿರ್ತೀನಿ, ಇವನ್ ಪಾಡಿಗೆ ಇವನು. ನಾನು ಹೋದ್ಮೇಲೆ ಈ ಮನೆನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ?